ನಮಸ್ಕಾರ ನ್ಯೂಸ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಸಂಚು ರೂಪಿಸಲಾಗಿದೆ. ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ. ಶಂಕಿತ ಉಗ್ರರ ಬಂಧನದಿಂದ ಬಯಲಾಯಿತು ಸಂಚಿನ ರಹಸ್ಯ. ಬಿಹಾರದ ಪಾಟ್ನಾದಲ್ಲಿ ಶಂಕಿತ ಭಯೋತ್ಪಾದಕರನ್ನ ಬಂಧಿಸಲಾಗಿತ್ತು. ಮೊಹಮ್ಮದ್ ಜಲಾವುದ್ದೀನ್, ಅಖ್ತರ್ ಪರ್ವೇಜ್ ಅನ್ನೋರ ಬಂಧನವಾಗಿತ್ತು. ಜಾರ್ಖಂಡ್ನ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದ ಜಲಾವುದ್ದೀನ್ ಈಗ ಈ ಮಾಹಿತಿ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜುಲೈ 12ರಂದು ಮೋದಿ ಬಿಹಾರಕ್ಕೆ ಭೇಟಿ ನೀಡಿದ್ದ ವೇಳೆ ಸಂಚನ್ನ ರೂಪಿಸಲಾಗಿತ್ತಂತೆ. ಜುಲೈ 6, 7ರಂದು ಸಂಚು ರೂಪಿಸಲು ಸಭೆ ಕೂಡ ಕರೆದಿದ್ರಂತೆ ಶಂಕಿತ ಉಗ್ರರನ್ನ ಬಿಹಾರ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಶಂಕಿತರ ಬಳಿಯಿದ್ದ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರಂತೆ ಶಂಕಿತ ಉಗ್ರರು ಅನ್ನುವಂತಹ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು. ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಯಾವ ರೀತಿಯಾಗಿ ಶಂಕಿತ ಉಗ್ರರು ಪ್ರಧಾನಿ ಮೋದಿಯನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು. ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಿಸಲಾಗಿತ್ತಂತೆ. ಶಂಕಿತ ಉಗ್ರರ ಬಂಧನದಿಂದ ಬಯಲಾಗಿದೆ ಈಗ ಹತ್ಯೆಯ ರಹಸ್ಯ. ಬಿಹಾರದ ಪಾಟ್ನಾದಲ್ಲಿ ಶಂಕಿತ ಭಯೋತ್ಪಾದಕರನ್ನ ಬಂಧಿಸಲಾಗಿದ್ದು, ಮೊಹಮ್ಮದ್ ಜಲಾವುದ್ದೀನ್, ಅಖ್ತರ್ ಪರ್ವೇಜ್ ಅನ್ನೋರನ್ನ ಬಂಧಿಸಲಾಗಿದೆ. ಜಾರ್ಖಂಡ್ನ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ರು ಜಲಾವುದ್ದೀನ್. ಜುಲೈ 12ರಂದು ಪ್ರಧಾನಿ ಮೋದಿ ಬಿಹಾರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಂಚನ್ನ ರೂಪಿಸಲಾಗಿತ್ತು. ಜುಲೈ 6, 7ರಂದು ಸಂಚು ರೂಪಿಸಲು ಶಂಕಿತ ಉಗ್ರರು ಸಭೆಯನ್ನ ಕರೆದಿದ್ರಂತೆ. ಶಂಕಿತ ಉಗ್ರರನ್ನ ಬಿಹಾರ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಶಂಕಿತರ ಬಳಿಯಿದ್ದ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಇದೀಗ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ. ಶಂಕಿತ ಉಗ್ರರ ಬಂಧನದಿಂದ ಸಂಚು ಬಯಲಾಗಿದೆ. ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಿದ್ರು ಅನ್ನುವಂಥದ್ದನ್ನ ಈಗ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಶಂಕಿತ ಭಯೋತ್ಪಾದಕರನ್ನ ಬಂಧಿಸಲಾಗಿದ್ದು, ಮೊಹಮ್ಮದ್ ಜಲಾವುದ್ದೀನ್, ಅಖ್ತರ್ ಪರ್ವೇಜ್ ಅನ್ನೋರನ್ನ ಬಂಧಿಸಲಾಗಿದೆ. ಜಾರ್ಖಂಡ್ನ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದ ಜಲಾವುದ್ದೀನ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜುಲೈ 12ರಂದು ಪ್ರಧಾನಿ ಮೋದಿ ಬಿಹಾರಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಸಂಚನ್ನ ರೂಪಿಸಲಾಗಿತ್ತಂತೆ. ಜುಲೈ 6, 7ರಂದು ಸಂಚನ್ನ ರೂಪಿಸಲು ಸಭೆಯನ್ನ ಕೂಡ ಕರೆದಿದ್ರಂತೆ ಶಂಕಿತ ಉಗ್ರರನ್ನ ಬಿಹಾರ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಶಂಕಿತರ ಬಳಿ ಇದ್ದಂತಹ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಒಂದ್ ರೀತಿಯಾಗಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಇವರ ಪ್ಲಾನಿಂಗ್ ಅನ್ನ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತ ಉಗ್ರರು. ಅವರನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ಲಾನ್ಗಳನ್ನ ಮಾಡಲಾಗಿತ್ತು. ಹಾಗೆ ಶಂಕಿತ ಉಗ್ರರನ್ನ ಸಭೆಗೂ ಕೂಡ ಕರೆಯಲಾಗಿತ್ತಂತೆ. ಈಗ 8 ಪುಟಗಳ ಒಂದು ಏನಿದೆ ದಾಖಲೆಗಳು, ಆ ದಾಖಲೆಗಳು ಕೂಡ ಪೊಲೀಸರನ್ನೇ ಬೆಚ್ಚಿ ಬೀಳಿಸುವಂತಿದೆ. ಆ ದಾಖಲೆಗಳಲ್ಲಿದೆ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತ. ಆ ಮಾಹಿತಿಯನ್ನ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯನ್ನೇ ಶಂಕಿತ ಉಗ್ರರು ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಇದೀಗ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ. ಶಂಕಿತ ಉಗ್ರರ ಬಂಧನದಿಂದ ಈ ಸಂಚು ಬಯಲಾಗಿದೆ. ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಶಂಕಿತರ ಬಳಿ ಇದ್ದಂತಹ ದಾಖಲೆಗಳಲ್ಲಿದೆ ಪೊಲೀಸರೇ ಬೆಚ್ಚಿ ಬೀಳುವಂತಹ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತ ಉಗ್ರರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ.
ಬಿಹಾರ ಭೇಟಿಗೂ ಮುನ್ನವೇ ಸಂಚು ನಡೆದಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ತರಬೇತಿಯನ್ನ ಸಹ ಕೊಡಲಾಗಿತ್ತಂತೆ. ಶಂಕಿತ ಉಗ್ರರಿಗೆ ಫುಲ್ಬಾರಿ ಶರೀಫ್ನಲ್ಲಿ ತರಬೇತಿಯನ್ನ ಕೊಡಲಾಗಿತ್ತು. ಫುಲ್ಬಾರಿ ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಉಗ್ರತಿಗೆ ತರಬೇತಿಯನ್ನ ನೀಡ್ತಾ ಇದ್ದಂತಹ ಜಲಾಲುದ್ದೀನ್ ಉಗ್ರರಿಗೆ ಶಸ್ತ್ರಾಸ್ತ್ರ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನ ನೀಡಿದಂತೆ ಜಲಾಲುದ್ದೀನ್ ಇವರಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತಂತೆ, ಯಾವ ರೀತಿ ಹತ್ಯೆಯನ್ನ ಮಾಡಬೇಕು ಅಂತ. ಮೋದಿ ಬಿಹಾರ ಭೇಟಿಗೂ ಮುನ್ನವೇ ಸಂಚನ್ನ ರೂಪಿಸಲಾಗಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡಲಾಗಿದೆ. ಶಂಕಿತ ಉಗ್ರರಿಗೆ ಫುಲ್ಬಾರಿ ಶರೀಫ್ನಲ್ಲಿ ತರಬೇತಿಯನ್ನ ಕೊಡಲಾಗಿದೆ. ಫುಲ್ಬಾರಿ ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿ ನಡೆಸಿದ್ದಾರೆ. ಉಗ್ರತಿಗೆ ತರಬೇತಿಯನ್ನ ನೀಡ್ತಾ ಇದ್ದ ಜಲಾಲುದ್ದೀನ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನ ನೀಡಿದ್ದಂತೆ ಜಲಾಲುದ್ದೀನ್. ಪಾಟ್ನಾದ ಫುಲ್ಬಾರಿ ಶರೀಫ್ ಪ್ರದೇಶದಲ್ಲಿದೆ ಭಯೋತ್ಪಾದಕ ಘಟಕ. ಜುಲೈ 6, 7ರಂದು ಸಂಚು ರೂಪಿಸಲು ಸಭೆಯನ್ನ ಕರೆದಿದ್ದಂತೆ ಬಂಧಿತ ಶಂಕಿತರು ಮಾಹಿತಿ ಕೊಟ್ಟಿರುವಂತದ್ದು. ಈಗ ಪಿಎಫ್ಐಗೆ ಸೇರಿದ 25 ಕರಪತ್ರವನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈಗ ಈ ಮಾಹಿತಿ ಹೊರಬಿದ್ದಿರುವಂತದ್ದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುವಂತಿದೆ. ಮೋದಿ ಬಿಹಾರ ಭೇಟಿಗೂ ಮುನ್ನವೇ ಸಂಚನ್ನ ರೂಪಿಸಲಾಗಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ತರಬೇತಿಯನ್ನ ಸಹ ಕೊಡಲಾಗಿತ್ತಂತೆ. ಫುಲ್ಬಾರಿ ಶರೀಫ್ನಲ್ಲಿ ತರಬೇತಿಯನ್ನ ಕೊಡಲಾಗಿತ್ತಂತೆ. ಫುಲ್ಬಾರಿ ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿಯನ್ನ ನಡೆಸಿದ್ದು ಉಗ್ರರಿಗೆ ತರಬೇತಿಯನ್ನ ನೀಡ್ತಾ ಇದ್ದಂತಹ ಜಲಾಲುದ್ದೀನ್ ಈತ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಿದ್ದಂತೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಹಾಗೆ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನ ನೀಡ್ತಿದ್ದಂತೆ ಜಲಾಲುದ್ದೀನ್. ಪಾಟ್ನಾದ ಫುಲ್ಬಾರಿ ಶರೀಫ್ ಪ್ರದೇಶದಲ್ಲಿದೆ ಈ ಭಯೋತ್ಪಾದಕ ಘಟಕ. ಜುಲೈ 6, 7ರಂದು ಸಂಚು ರೂಪಿಸಲು ಸಭೆಯನ್ನ ಕರೆದಿದ್ರು. ಬಂಧಿತ ಶಂಕಿತರಿಂದ ಪಿಎಫ್ಐಗೆ ಸೇರಿದಂತಹ 25 ಕರಪತ್ರವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಹೆಚ್ಚಿನ ಯುವಕರು ಕೇರಳ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಇತರ ಹಲವು ರಾಜ್ಯಗಳಿಂದ ಭಯೋತ್ಪಾದಕ ಸಂಚನ್ನ ರೂಪಿಸೋದಕ್ಕೆ ತರಬೇತಿಯನ್ನ ಪಡೆಯೋದಕ್ಕೆ ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೀಗ ತನಿಖೆಯಿಂದ ತಿಳಿದು ಬಂದಿದೆ.